ಕಳೆದುಕೊಳ್ಳುವುದಕ್ಕಾಗಿ
ಅಲ್ಲ ಈ ರಾಮ ಜಗತ್ತಿಗೆ ಒಡೆಯನಾದರೆ ಎಲ್ಲ ಅವನ ಕೈಯಲ್ಲ. ಅಲ್ಲ, ಸಾಧ್ಯವೇ ಇಲ್ಲ. ಹರನೋರ್ವನೆ ಈ ಜಗತ್ತಿಗೆ ಒಡೆಯ ಎಂದು ನಂಬಿದವರು ನಾವು. ನಿಜವಾಗಿ ಅಷ್ಟೇ ಅಲ್ಲ, ಆ ಹರನೆ ಚರಣ ರೂಪದಲ್ಲಿ ನಮ್ಮ ಆಸ್ಥಾನದಲ್ಲಿ ನಮ್ಮನ್ನ ಕಾವಲಿಗೋಸ್ಕರ ಇದ್ದಾನೆ. ಅಷ್ಟೇ ಅಲ್ಲ ತಮ್ಮ, ಆ ರಾಮಚಂದ್ರ ಮಾಡುವಂತಹ ಯಾಗಕ್ಕೆ ನಾವು ಸಹಾಯ ಮಾಡಬೇಕ? ಖಂಡಿತವಾಗಿ ಸಾಧ್ಯವೇ ಇಲ್ಲ ತಮ್ಮ. ಅವರು ನಮ್ಮ ಸಾಹಸಕ್ಕೆ ಸವಾಲೊಡ್ಡಿದ್ದಾರೆ. ಇದಕ್ಕೆ ಪ್ರತ್ಯುತ್ತರ ಎನ್ನುವುದನ್ನು ಕೊಡಲೇಬೇಕು. ಆದರೆ ಪೂರ್ಣ ನಿರ್ಣಯ ತೆಗೆದುಕೊಳ್ಳುವ ಹಕ್ಕು ನಮಗಿಲ್ಲ. ಹಾಗಾಗಿ ಏನ್ ಮಾಡುವುದು ತಮ್ಮ? ಭಯವನ್ನ ಬಂಧಿಸಿದ್ದೀಯ. ಈ ವಾರ್ತೆಯನ್ನ ನಮ್ಮ ತಂದೆಯವರಿಗೆ ತಿಳಿಸಬೇಕು. ನಡೆ. ನಿತ್ಯದ ಪದ್ಧತಿಯಂತೆ ಓಲಗವನ್ನು ಕೊಟ್ಟಾಗಿದೆ. ಪ್ರಪಂಚದಲ್ಲಿ ವಿಶಿಷ್ಟವಾದಂತಹ ಸ್ಥಾನ ಈ ಜ್ಯೋತಿರ್ಮೇಧಕ್ಕೆ ಲಭ್ಯವಾಗಿದೆ ನಮ್ಮ ಆಡಳಿತದ ಅವಧಿಯಲ್ಲಿ. ಕಾರಣ ಮತ್ತೇನೂ ಅಲ್ಲ, ಲೋಕದಲ್ಲಿ ಎಲ್ಲರೂ ದೇವರನ್ನು ಆರಾಧಿಸುತ್ತಾರೆ, ನಾವು ಶಿವನನ್ನು ಆರಾಧಿಸುತ್ತೇವೆ. ಆದರೆ ಕೇವಲ ಆರಾಧನೆಯಾಗಿ ಉಳಿಯದೆ ಈ ಜ್ಯೋತಿರ್ಮೇಧಕ್ಕೆ ಒಂದು ಅವಿನಾಭಾವ ಸಂಬಂಧ ನಮ್ಮ ಭಕ್ತಿಯ ಕಾರಣದಿಂದ ಉಂಟಾಗಿದೆ. ಸ್ವಾಮಿ, ನನ್ನ ಕಾರಣ ಎನ್ನುವುದಕ್ಕಿಂತಲೂ ನನ್ನ ಮಗಳು ಇಕ್ಷುಮತಿ ಎನ್ನುವವರು ಶಿವನನ್ನೇ ಪತಿಯಾಗಿ ಪಡೆಯಬೇಕು ಎನ್ನುವಂತಹ ದೃಷ್ಟಿಯಿಂದ ಮಹಾ ತಪಸ್ಸನ್ನು ಮಾಡಿ ಅವನನ್ನ ಒಲಿಸಿ ಅವನನ್ನೇ ಮದುವೆಯಾದರು. ಪರಿಣಾಮ ವರ್ತಮಾನದಲ್ಲಿ ಇಂದು ಶಿವ ಎಲ್ಲಿದ್ದಾನೆ ಅಂತ ಕೇಳಿದರೆ ಕೈಲಾಸದಲ್ಲಿ ಅಲ್ಲ, ಈ ಜ್ಯೋತಿರ್ಮೇಧದಲ್ಲಿ. ಪರಿಣಾಮ ಜ್ಯೋತಿರ್ಮೇಧವೇ ಕೈಲಾಸವಾಗಿ ಪರಿವರ್ತನೆ ಆದ ರೀತಿಯಲ್ಲಿ ಸುಖ ಶಾಂತಿ ಸಮೃದ್ಧಿಯಿಂದ ತುಂಬಿ ತುಳುಕುತ್ತಾ ಇದೆ. ಹರಭಕ್ತರ ನಾಡು ಹೀಗೆ ಲೋಕದಲ್ಲಿ ಪ್ರತೀತಿಯನ್ನು ಪಡೆದಿದೆ. ನಿತ್ಯದ ಪದ್ಧತಿಯಂತೆ ಹೊರಗನ್ನು ಕೊಟ್ಟ ಕಾಲದಲ್ಲಿ ಬರಬೇಕಾದಂತಹ ಒಂದೇ ಮಾರ್ಗದಿಂದ ಆರಂಭಿಸಿ ಮಂತ್ರಿ ಮಹೋದಯರವರೆಗೆ ಎಲ್ಲವರು ಸ್ಥಿತರಿದ್ದಾರೆ. ಆದರೆ ಇವರು ಎಲ್ಲವರು
ನಿತ್ಯವೂ ನಿಮ್ಮ ಪದ್ಧತಿಯೇನು? ಹಾ ಓಲಗ ಪ್ರಾರಂಭ ಆಗುವುದಕ್ಕಿಂತ ಪೂರ್ವದಲ್ಲಿ ಓಲಗ ಮಂಟಪಕ್ಕೆ ಬಂದು ಕುಳಿತುಕೊಳ್ಳುವವರು, ಹೌದು ಈ ನಾಡಿನ ಆಗು ಹೋಗುಗಳ ಬಗ್ಗೆ ಆಲೋಚನೆಯನ್ನ ಮಾಡುವವರು, ವಿಚಾರವನ್ನ ಮಾಡುವವರು. ಹಾ ಆದರೆ ಹಾ ಇಂದು ಹಾಗಲ್ಲ. ಓಲಗಕ್ಕೆ ಎಲ್ಲರೂ ಬಂದರು, ನೀವು ಬಾರದೇ ಇರುವುದು ನಮಗೆ ಸಂಶಯವನ್ನು ತಂದೊಡ್ಡುತ್ತಾ ಇದೆ. ಹಾ ಹಾ ಜೊತೆಯಲ್ಲಿ ಹಾ ನಿಮ್ಮದಾದಂತಹ ಹಾವಭಾವ, ಹಾ ಮಕ್ಕಳು ಅಂತ ಹೇಳುವುದು ಮತ್ತೆ ನಿಮ್ಮನ್ನು ಅಲ್ಲವಾ ಮಕ್ಕಳು ಅಂತ ಹೇಳುವುದಕ್ಕೆ ಕೆಲವು ಲಕ್ಷಣಗಳಿದ್ದಾವೆ. ಹಾ ಮುಗ್ಧತೆ ಬೇಕು, ಲವಲವಿಕೆ ಇರಬೇಕು, ಹಾ ಚಟುವಟಿಕೆಯಿಂದ ಕೂಡಿರಬೇಕು, ಹಾ ಕುತೂಹಲ ಭರಿತವಾದ ಕಣ್ಣುಗಳಿರಬೇಕು. ಇದ್ಯಾವುದೋ ಇಲ್ಲ. ಭಾವಕ್ಕಲೆ ಜ್ವಲಿ ಬಂತು ಹಾ ಉರಿಯುತ್ತಿರುವ ಅಗ್ನಿಯೋ ಎನ್ನುವ ಹಾಗೆ, ಯಾವುದೋ ದೃಢ ನಿರ್ಧಾರಕ್ಕೆ ಬಂದವರ ಹಾಗೆ ಎದೆಯುಬ್ಬಿಸಿ ತೋಳನ್ನತ್ತಿಸಿದು ಉಪ್ಪೇರಿಸಿ ಅನಿರೀಕ್ಷಿತವಾಗಿ ಅವಸರವಾಗಿ ಹೊಲಗ ಚಾವಡಿಯನ್ನು ಹೀಗೆ ಬಂದು ಸೇರಿಕೊಳ್ತಾ ಇದ್ದೀರಲ್ಲ. ಹಾಗಾಗಿ ಕೇಳುವುದು, ಎಲ್ಲಿ ಹೋದವನು, ಏನನ್ನು ನೋಡಿದೆ, ಏನಾಯ್ತು? ಹೇಳಿ. ನೊಡನೆ ಉಪವನಕ್ಕೆ ಹೋಗಿರೆ ನಾವು ನೊಡನೆ ಉಪವನಕ್ಕೆ ಹೋಗಿರೆ ನಾವು ತಂದೆ ಕೇಳೋ ತಂದೆ ಕೇಳೋ ಓ ಜನಕ, ಮಗು, ಹೀಗೆಲ್ಲ ನಾವು ಇರುವುದಕ್ಕೆ ಕಾರಣ ಒಂದು ಉಂಟು. ಏನು ಕಾರಣ? ಜನಕ, ಹ್ಮ್ ಮನಸ್ಸಿಗೆ ಆದಂತಹ ಆಯಾಸವನ್ನು, ಆ, ದೇಹಕ್ಕೆ ಆದಂತಹ ಆಯಾಸವನ್ನ ಹ್ಮ್. ನೀಗಿಸುವುದಕ್ಕೋಸ್ಕರ ಹ್ಮ್. ವನವಿಹಾರಕ್ಕೆ ಹೋದೆವು. ಆ. ತಾವೇ ನಿರ್ಮಿಸಿದ ಉಪವನವಲ್ಲವೇ? ಆ, ಅಲ್ಲಿಗೆ ಹೋದಂತಹ ಸಂದರ್ಭ, ಆ. ಅಲ್ಲಿ ವಿಹರಿಸುತ್ತಾ ಆಯಾಸವನ್ನ ಕಳೆಯುವುದಕ್ಕೋಸ್ಕರ ಸ್ವಲ್ಪ ವಿಶ್ರಾಂತಿ ಪಡೆಯುವುದಕ್ಕೆ ಕುಳಿತಿದ್ದೆವು ಜನಕ. ಸರಿ. ಅಷ್ಟೇ ಅಲ್ಲ, ಆ. ಆಗ ಕುಳಿತ ಸಂದರ್ಭದಲ್ಲಿ ಒಂದು ವಿಶೇಷವಾದ ಶೃಂಗಾರಭೂತ ಕುದುರೆಗೆ ಬಂತು. ಕುದುರೆ. ಹೌದು, ನಮ್ಮ ನಾಡಿನ ಕುದುರೆಯ ಪರಿಚಯ ನಮಗಿಲ್ಲವೇ? ಹ್ಮ್. ನಮ್ಮ ನಾಡಿನ ಕುದುರೆಯಲ್ಲ. ಅಷ್ಟೇ ಅಲ್ಲ, ಆ ಕುದುರೆಯ ಹಣೆಯ ಮೇಲೆ ಒಂದು ಲೇಖನ ಎನ್ನುವುದು ಇತ್ತು. ಹೌದಾ? ಹಾ, ತಮ್ಮ ಹೇಳು ತಂದೆ. ಸಾಕೇತ ಪುರವಂತೆ ರಾಮನೆಂಬುವಂತೆ ಸಾಕೇತ ಪುರವಂತೆ ರಾಮನೆಂಬುವಂತೆ ತಂದೆ ಕೇಳೋ ಓ ತಂದೆ ಕೇಳೋ Oh,
ಏನು ವಿಚಾರ? ಆ ಶ್ರೀರಾಮಚಂದ್ರ ಹ್ಮ್ ರಾವಣಾದಿ ರಕ್ಕಸರನ್ನು ಕೊಂದದಕ್ಕಾಗಿ ಬಂದಂತಹ ಬ್ರಹ್ಮ ಹತ್ಯಾ ದೋಷದ ಪರಿಹಾರಾರ್ಥವಾಗಿ ಅಶ್ವಮೇಧ ಯಾಗವನ್ನು ಕೈಗೊಳ್ಳುತ್ತಿದ್ದಾನಂತೆ. ಸರಿ. ಹಾಗಾಗಿ ಹಾಗಾಗಿ ಬಲವುಳ್ಳವರು ಅದನ್ನು ಕಟ್ಟಿ ಕಾಯಬೇಕಂತೆ, ಕಾಯಬೇಕಂತೆ. ಇಲ್ಲ ಕಪ್ಪ ಕಾಣಿಕೆಯನ್ನು ಇಟ್ಟು ಶರಣಾಗಬೇಕಂತೆ. ಓ ಹಾಗೆ ಆ ಲೇಖನವನ್ನು ವಾಚಿಸಿದ ನಾವು ನೀವು ಸುಮ್ಮನಿರಲಿಲ್ಲಪ್ಪ. ಏನ್ ಮಾಡಿದ್ದೇವೆ? ಏನ್ ಮಾಡಿದ್ದೀರಿ? ಸುರಗಮನ ಬಂದಿದ್ದೇವೆ. ಹಾ? ಜನ ಹಾ? ಇಷ್ಟು ಕೇಳಿದ ಮಾತ್ರಕ್ಕೆ ಬಿಡುವುದುಂಟೆ? ಎದುರಾದವ ಬಲವೆಲ್ಲ ಕಟ್ಟಿಲ್ಲ. ಇಷ್ಟು ಕೇಳಿದ ಮಾತ್ರಕ್ಕೆ ಸುಮ್ಮನಿರಲಿಕ್ಕೆ ಸಾಧ್ಯ ಉಂಟೆ? ಏನು ಮಾಡಿದ್ದೀರಿ? ಅವರು ಪತ್ರಾಹ್ವಾನವನ್ನು ನೀಡಿದ್ದಾರೆಂದರೆ ನಾವು ಉತ್ತರಿಸಲೇಬೇಕು. ನಮ್ಮ ಶೌರ್ಯಕ್ಕೆ ಸವಾಲೊಡ್ಡಿದ್ದಾರೆ ಅವರು. ಜನಕ ನಮಗೆ ಹರಮಾರುವನೇ ದೇವ, ಉಳಿದ ದೇವರು ನಮಗೆ ಬೇಡ. ಅವನು ಯಾವ ದೇವ ಅದನ್ನು ಉತ್ತರಿಸಬೇಕು ಅಂತಲೇ ಕುದುರೆಯನ್ನ ಬಂಧಿಸಿದ್ದೇವೆ. ಮುಂದಿನ ನಿರ್ಣಯವನ್ನು ನೀವೇ ತೆಗೆದುಕೊಳ್ಳಬೇಕು. ಸತ್ಯವ? ಹೌದು. ಕನ್ನ ಬಾಪುರ ನಿಮ್ಮದು. ಕನ್ನ ಬಾಪುರ ನಿಮ್ಮದು. ಸುಕೃತ ಫಲದಿಂದಲ ಪಡೆದಿದ್ದೆನು. ಸುಕೃತ ಫಲದಿಂದಲ ಪಡೆದಿದ್ದೆನು. ಆಯಿತು ಭಯವನು ನೀವೀಗ ಬಂದಿತು ಉಳಿಸೆಂದೆನು. ಮಕ್ಕಳ, ಜನಕ, ನಿಜವಾಗಿ ನೀವು ನನ್ನ ಮಕ್ಕಳ ಹಾ, ಮತ್ತೆ ಅನಿಸ್ತಾ ಇದೆ ನನಗೆ. ಹಾ, ಯಾಕೆ ಗೊತ್ತಾ? ಯಾಕೆ? ಬಂದಿರಬಹುದಾದಂತಹ ಹಯದ ಹಣೆಯ ಲಿಖಿತವನ್ನ ಓದಿ ಹಾ, ಇದಮಿತ್ತಂ ಅಂತ ಒಂದು ತೀರ್ಮಾನವನ್ನ ಮಾಡಿ ಹಾ, ಪಂಥಕ್ಕೆ ಪಂಥವನ್ನು ಹೌದು. ಕೊಡುವಂತಹ ಶೌರ್ಯತನವನ್ನು ಮೆರೆದಿರಲ್ಲ. ಹಾ, ಹಾಗಾಗಿ ನೀವು ನನಗೆ ಮಕ್ಕಳಾಗಿ ಕಾಣುವುದೇ ಹಾಗಾದ್ರೆ ಏನಕ್ಕೆ ಕಾಣ್ತೇವೆ? ಪೂರ್ವ ಪುಣ್ಯ ವಿಶೇಷವೇ ಮಕ್ಕಳಾಗಿ ಬಂದಿದೆ ಅಂತ. ಸರಿ. ಮಕ್ಕಳೇ, ಜನಕ, ನಿಜವಾಗಿ ನನ್ನ ತಂದೆ ತನ ಸಾರ್ಥಕ ಆಯ್ತು. ಹಾ, ಕ್ಷತ್ರನ್ನೇ ನಾವು ಪ್ರಧಾನವಾಗಿರಿಸಿಕೊಂಡು ಹಾ, ಕ್ಷತ್ರಿಯತ್ವದ ನಡೆಯಲ್ಲಿಯೇ ಬದುಕುತ್ತಾ ಬಂದಂತಹ ನಮ್ಮಂತವರಿಗೆ ಹಾ, ಕ್ಷಾತ್ರ ಎನ್ನುವುದು ಪೂಜನೆಯೇ. ಅಂತಹ ಪಂಥವೊಂದಲ್ಲ ನಾವೆಲ್ಲಾದರೂ ತಿರಸ್ಕರಿಸಿದೆವು ಅಂತಾದರೆ ಹಾ, ಇದುವರೆಗೆ ನಾವು ನಂಬಿಕೊಳ್ಳುವಂತಹ ಕ್ಷಾತ್ರಕ್ಕೆ ಅರ್ಥ ಇದೆ. ಹಾಗಾಗಿ ನೀವು ಮಾಡಿದ್ದು ಸರಿಯಾದದ್ದು. ಅಲ್ವಾ? ನಾನು ಏನು ಮಾಡುತ್ತಿದ್ದನೋ ಅದನ್ನೇ ನೀವು ಮಾಡಿದ್ದೀರಿ. ನನಗೆ ಗೊತ್ತಿತ್ತು ನೀವು ಒಪ್ಪಿಕೊಂಡೇ ಒಪ್ಪಿಕೊಳ್ತೀನಿ ಎಂದು ಹೇಳಿದ್ದೆ ತಮ್ಮನಿಗೆ. ಹೌದಾ? ಹಾ, ಅಂದರೆ ಆದರೂ ಸಂಪೂರ್ಣ ನಿರ್ಣಯ ಕೈಯಿಂದ ಆದುಕೊಳ್ಳಲು ಸಾಧ್ಯ ಅಲ್ಲವಲ್ಲಲ್ಲಿ ಹೇಳೋಣ ಎನ್ನುವುದಾಗಿ ಬಂದು ಹೇಳಿ. ಆದರೂ ಕುದುರೆಯನ್ನು ಕಟ್ಟೇ ಬಂದಿದ್ದೀರಿ. ಗಟ್ಟೆ ಬಂದಿದೆ. ಅಂದರೆ ಒಂದು ಪ್ರಮಾಣಕ್ಕೆ ನಿರ್ಣಯವನ್ನು ನೀವು ಕೈ ಬಂದ ನಿರ್ಣಯಿಸಿದ್ದೀರಿ. ಹಾಗಾಯ್ತು. ಹಾ, ಹೌದು. ಮಕ್ಕಳೇ, ನಿಜವಾಗಿ ಸಂತೋಷ ಆಯ್ತು. ಯಾಕೆ ಗೊತ್ತಾ? ಭಾವನಾತ್ಮಕ ಭಕ್ತ. ಮಕ್ಕಳೇ, ಜನಕ, ಕೇವಲ ಕ್ಷಾತ್ರವನ್ನೇ ನಂಬಿದವರಲ್ಲ, ಹೌದು. ತೋರ್ಬಲವನ್ನಷ್ಟೇ ನಂಬಿದವರಲ್ಲ. ಹಾ, ಭಕ್ತಿಯೂ ನಮ್ಮಲ್ಲಿ. ಹೌದು. ಈ ಲೋಕ ನಡೆಯುವುದು ಪರಮಾತ್ಮನ ಇಚ್ಛೆ ಅಂತ ನಾವು ತಿಳಿದ ಹೌದು. ಅಂತಹ ಪರಮಾತ್ಮನಾದಂತಹ ಶಿವನಲ್ಲಿ ಹಾ, ಆರಾಧಿಸುತ್ತಾ ಅವನ ಅನುಗ್ರಹಕ್ಕೆ ಪಾತ್ರರಾದರು. ಹೌದು. ಆ ಪಾವನಾತ್ಮಕನಾದ ಭರ್ಗ ಹಾ, ನಮ್ಮ ಪುರದಲ್ಲಿಯೇ ನೆಲೆಯಾಗಿರುವಾಗ ಹಾ, ಈ ಸಾಮಾನ್ಯ ವ್ಯವಹಾರಗಳಿಗೆಲ್ಲ ನಾವು ಭಯಪಟ್ಟರೆ ಅರ್ಥ ಉಂಟು. ಇಲ್ಲ. ಹಾಗಾಗಿ ಹಾ,
ನೀವು ಮಾಡಿದಂತಹ ಕಾರ್ಯ ನಿಜವಾಗಿಯೂ ಶ್ಲಾಘನೀಯ. ಆ ಕಾರಣದಿಂದಲೇ ಹೇಳುವುದೇನು ಗೊತ್ತಾ? ಆರಿಗಳು ಋಣಬಂಧದ ಯಾರಿಗಾರು ರಣರಂಗದಿ ವರ್ತಮಾನದ ಪ್ರಪಂಚದಲ್ಲಿ ನಮ್ಮ ಸೇನಾ ಬಲವು, ನಮ್ಮದಾದಂತಹ ಭಕ್ತಿಯು, ನಮ್ಮದಾದಂತಹ ಅರ್ಪಣಾ ಶಕ್ತಿಯು ಇದನ್ನೆಲ್ಲ ಎದುರಿಸಿ ಹೋರಾಡಬಹುದಾದಂತಹ ಸೇನೆಯು ಅಲ್ಲ ಪಟ್ಟಣವು ಯಾರಿದ್ದಾರೆ ಅಂತ ನಾವು ಕೇಳಬೇಕು. ಯಾಕೆ? ಸಾಕ್ಷಾತ್ ಲಯಕಾರಿಯಾದ ಶಿವನ ಅನುಗ್ರಹಕ್ಕೆ ಪಾತ್ರರಾಗಿ ಶಿವನನ್ನೇ ಇಲ್ಲಿ ನೆಲೆಯಾಗಿಸಿಕೊಂಡಂತವರು ಅಂತಿರುವಾಗ ಬರಬಹುದಾದಂತಹ ಇಂತಹ ವಿಚಾರಗಳಿಗೆ ನಾವು ಬಹಳ ಗಮನ ಕೊಡುವುದಲ್ಲ, ನಮ್ಮದಾದಂತಹ ನಿರ್ಧಾರವನ್ನೇ ಪ್ರಕಟಿಸುವುದು. ಕುದುರೆಯನ್ನು ಬಂಧಿಸಿದ್ದೇವೆ ಅಂತ ಹೇಳಿದಿರಲ್ಲ, ಅದೆಲ್ಲ ಇನ್ನೂ ಭದ್ರಗೊಳಿಸಿ ಮುಂದೇನಾಗುತ್ತದೆ ಎನ್ನುವುದನ್ನು ನಿರೀಕ್ಷೆ ಮಾಡಿ.